ಮಾಲಿನ್ಯದ ಅಧಿಕಾರಿಗಳಾದವರು ಈ ಪರಿಸರ ರಕ್ಷಣೆ ಹೇಗೆ ಮಾಡಬೇಕು ಅನ್ನುವ ಕುರಿತು ಒಂದು ಕಾರ್ಯಾಗಾರವನ್ನು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಂದ ನಮ್ಮೆಲ್ಲರ ನಡುವೆ ಒಂದು ಯೋಜನೆ ಹಾಕೊಂಡು ಬಂದಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಕೋಆರ್ಡಿನೇಷನ್ ಮಾಡಿದಂತ ಗಂಗಾಧರ್ ದೇಸಾಯಿ ಅವರು ಹಾಗೂ ಉಯಿಕೇರ್ ಸಂಸ್ಥೆಯ ಮೂರ್ತಿಯವರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಪರಿಸರ ಮತ್ತು ಸಾಮಾಜಿಕ ನಿರ್ವಹಣಾ ವ್ಯವಸ್ಥೆ ಕುರಿತು ನಾನು ಈ ಇಲಾಖೆ ಏನೇನು ಕಾರ್ಯ ಮಾಡ್ತದ ಅನ್ನೋದ್ರ ಕುರಿತು ನಮ್ಮ ಮುನ್ಗಾವರ ಜೊತೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳ ಬಯಸಿದ್ದೇನೆ. ಪರಿಸರ ಮತ್ತು ಈ ಸಂಸ್ಥೆ ಮಾಡುವಂತ ಕೆಲಸದ ಬಗ್ಗೆ ತಮ್ಮ ಗಮನ ತರ್ತಿದೆ. ಪರಿಸರ ಮತ್ತು ಸಾಮಾಜಿಕ ನಿರ್ವಹಣಾ ವ್ಯವಸ್ಥೆ ESMS ಅಂದರೆ ಒಂದು ಸಂಸ್ಥೆಯು ತನ್ನ ಕಾರ್ಯಗಳಿಂದ ಪರಿಸರ ಮತ್ತು ಸಮಾಜದ ಮೇಲೆ ಆಗುವ ಪರಿಣಾಮಗಳನ್ನು ಗುರುತಿಸಿ ನಿರ್ವಹಿಸಲು ಬಳಸುವ ನೀತಿಗಳು, ಕಾರ್ಯವಿಧಾನಗಳು, ಪ್ರಕ್ರಿಯೆಗಳ ಸಮೂಹವಾಗಿದೆ. ಪ್ರತಿಕೂಲ ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಪರಿಶೀಲಿಸುವ ವ್ಯವಸ್ಥಿತ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಈ ಸಂಸ್ಥೆ ಮಾಡುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ನಕಾರಾತ್ಮಕ ಪರಿಣಾಮಗಳನ್ನು ತಪ್ಪಿಸುತ್ತದೆ ಅಥವಾ ಸಾಧ್ಯವಾದಷ್ಟು ಕಡಿಮೆ ಮಾಡುತ್ತದೆ. ಅಂದ್ರೆ ಈ ಇಲಾಖೆ ಇದ್ದಿದ್ದಂದ್ರೆ ನಮ್ಮ ಪರಿಸರದ ಮೇಲೆ ಆಗುವಂತಹ ಹಾನಿಯಿಂದ ನಮ್ಗೆ ಏನ್ ತೊಂದರೆ ಆಗ್ತಿತ್ತು ಅನ್ನೋದು ಅರಿವು ಮೂಡಿಸೋದಕ್ಕೆ ಪ್ರಧಾನಮಂತ್ರಿಗಳು ಒಂದು ವಿಶೇಷ ಇಲಾಖೆಯನ್ನು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಈ ಸಂಸ್ಥೆ ಮುಖ್ಯ ಉದ್ದೇಶ ಅಂದ್ರೆ ಸಂಸ್ಥೆಗಳ ಕಾರ್ಯಾಚರಣೆ ಪರಿಸರ ಮತ್ತು ಸಾಮಾಜಿಕ ಅಪಾಯಗಳನ್ನು ಕಡಿಮೆ ಮಾಡುವುದು. ಈಗ ಅದರ ಕುರಿತು ಹೇಳಿದಿಲ್ಲ, ಸುಸ್ಥಿರ ಮೌಲ್ಯ ಹೆಚ್ಚಿಸುವುದು ಕಾರ್ಯಗಳು, ಪರಿಸರ ನಿರ್ವಹಣೆ, ಮಾಲಿನ್ಯ ನಿಯಂತ್ರಣ, ತ್ಯಾಜ್ಯ ನಿರ್ವಹಣೆ, ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ, ಇದು ಎಲ್ಲ ಹೊಣೆಗಾರಿಕೆಗೂ ಪರಿಸರ ಇಲಾಖೆ ಮೇಲೆ ಇರುತ್ತದೆ. ಪರಿಸರ ಇಲಾಖೆದವರು ಅವರು ಜಾಗೃತವಾಗಿ ನಾವೆಲ್ಲರ ಮೇಲೆ ಮಾನಿಟರ್ ಮಾಡಲಿಲ್ಲ ಅಂದ್ರೆ ಆಗುವ ಅನಾಹುತಗಳು ಈಗಾಗಲೇ ನಾವು ಕಳೆದ 10 ವರ್ಷ 15 ವರ್ಷದಿಂದ ಓಜೋನ್ ಲೇಯರ್, ಸೂರ್ಯನಿಂದ ಬರುವಂತಹ ಕಿರಣಗಳು, ಓಜೋನ್ ಲೇಯರ್ ಚಿನ್ನಾಗಿದೆ ಅಂದ್ರೆ ನಾವು ಪರಿಸರ ಮಾಲಿನ್ಯದಿಂದ ಆಗುವಂತಹ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗಲಾದ ಕಾರಣಕ್ಕಾಗಿ ಓಜೋನ್ ಲೇಯರ್ ಚಿನ್ನಾಗಿತ್ತು. ವಿಶ್ವ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮ ಕುರಿತು ವಿಶ್ವಾದ್ಯಂತ ಜಾಗೃತ ಆಗಿ ಇನ್ನು ನಾವು ಇದೇ ಟೈಪ್ ಮಾಡಿದ್ರೆ ನಾವು ಪರಿಸರ ರಕ್ಷಣೆ ಮಾಡ್ಲಿಕ್ಕಾಗಲ್ಲ. ನಮ್ಮಲ್ಲಿ ಹೀಟ್ ಹೆಚ್ಚು ಪ್ರೊಡ್ಯೂಸ್ ಆಯ್ತು ಅಂದ್ರೆ, ಟೆಂಪರೇಚರ್ ಹೆಚ್ಚು ಪ್ರೊಡ್ಯೂಸ್ ಆಗ್ತಾನೆ ಮನುಕುಲದ ಮೇಲೆ ವಿಪರೀತ ಪರಿಣಾಮ ಆಗದ ತಿರುಗಿಸಿದ ವಿಶ್ವ ಪರಿಸರ ದಿನಾಚರಣೆದು ಎಲ್ಲ ಅಂತಾರಾಷ್ಟ್ರೀಯ ದೇಶಗಳು ಒಂದು ನಿರ್ಣಯ ತಗೊಂಡ್ರು, ನಾವಿನ್ನು ಪರಿಸರ ಕಾಯ್ಕೋಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಅವತ್ತೇನು ಒತ್ತು ಕೊಟ್ಟರು ಎಲ್ಲ ದೇಶಗಳು ಕೊಟ್ಟವು. ಅದರ ಪ್ರಕಾರ ಹೆಚ್ಚು ದೇಶಗಳು ಪ್ರಗತಿ ಹೊಂದವು, ಯುರೋಪಿಯನ್ ಕಂಟ್ರಿಗಳು. ಇನ್ನ ಭಾರತದಂತ ಅಭಿವೃದ್ಧಿ ಪರ ದೇಶಗಳು ಇದರೊಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಅಥವಾ ಗಮನ ಹರಿಸಬೇಕಾಗಿದೆ. ಇದರ ಗುರಿಗಳು ಏನಂದ್ರೆ ಪರಿಸರ ನಿರ್ವಹಣಾ ವ್ಯವಸ್ಥೆ ಗುರಿಗಳಿದ್ರೆ ತ್ಯಾಜ್ಯ ನಿಯಂತ್ರಣ ಮತ್ತು ನಿಯಮ ಪಾಲನೆ. ತ್ಯಾಜ್ಯ ನಿಯಂತ್ರಣ ಅಂದ್ರೆ ಏನ್ ಮಾಡಬೇಕು, ನಾವು ಈಗೇನು ವೇಸ್ಟ್ ತೆಗಿತೇವೆ, ವೇಸ್ಟ್ ಅನ್ನ ನಾವು ಹ್ಯಾಕ್ ಮ್ಯಾನೇಜ್ಮೆಂಟ್ ಮಾಡಿ ಅದನ್ನ ನಿರ್ವಹಣೆ ಮಾಡಿದೆವು ಅಂತಂದ್ರ ಅದನ್ನ ಸಾಮಾಜಿಕವಾಗಿ ಜನರಿಗೆ ಮತ್ತು ಪರಿಸರದ ಮೇಲೆ ಯಾವುದೂ ಪರಿಣಾಮ ಆಗ್ತದೆ ಅದನ್ನ ಹ್ಯಾಂಗ್ ನಾವು ಮಾಡಬೇಕು, ವಿಲೇವಾರಿ ಮಾಡಬೇಕು ಅನ್ನೋದು ಕುರಿತು ಅವ್ರು ಮಾಹಿತಿ ಹೇಳ್ತಾರೆ. ಮತ್ತು ಉದ್ದಿಮೆ ಮಾಡುವವರು ಮೊದಲ ಈ ಉದ್ದಿಮೆ ಮಾಡುವ ಪೂರ್ವದಲ್ಲಿ ನಮ್ಮಲ್ಲಿ ಬರುವಂತಹ ತ್ಯಾಜ್ಯ ಶಿಕ್ಷಕರು ಹೋಗಿಬಾರದು, ಅದನ್ನ ಹ್ಯಾಂಗ್ ವಿಲೇವಾರಿ ಮಾಡಬೇಕು ಅನ್ನೋದು ಅವರೆಲ್ಲರೂ ಸ್ವಲ್ಪ ನಾವು ಟ್ರೈನಿಂಗ್ ತಗೊಂಡ್ಬರ್ಬೇಕಾಗ್ತದೆ. ಆ ಟ್ರೈನಿಂಗ್ ಕೊಡೋದಕ್ಕೆ ತಾವು ಒಂದು ಕಾರ್ಯಾಗಾರ ಏರ್ಪಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಕಂಪನಿಯ ಕಾರ್ಯನಿರ್ವಹಣೆಗೆ ಸರ್ಕಾರದ ಕೆಲವು ನಿಯಮಗಳ ಪಾಲನೆ ಅಗತ್ಯ. ಇವತ್ತು ರೂಲ್ಸ್ ಮಾಡಿದ್ದಾರೆ ಪರಿಸರ ಇಲಾಖೆಯಿಂದ. ತ್ಯಾಜ್ಯ ನಿರ್ವಹಣೆ, ಪರಿಸರ ಸಂಬಂಧಿ ನಿಯಮಗಳನ್ನು ರೂಪಿಸಲು, ನಿರ್ವಹಿಸಲು, ವೀಕ್ಷಿಸಲು ಪರಿಸರ ನಿರ್ವಹಣಾ ವ್ಯವಸ್ಥೆ ಸಹಾಯ ಮಾಡುತ್ತದೆ. ಈಗ ನಾನು ಹೇಳಿದ್ನಲ್ಲ, ಅದೇ ತ್ಯಾಜ್ಯ ನಿರ್ವಹಣೆ ಎಂಬುದು ವ್ಯವಸ್ಥೆ ವಿನ್ಯಾಸದಿಂದ ಶುರುವಾಗಿ ತ್ಯಾಜ್ಯದ ಪುನರ್ಬಳಕೆ ಹಂತದ ತನಕ ಎಲ್ಲ ಹಂತದವರೆಗೂ ಮುಖ್ಯವಾಗುತ್ತದೆ. ಈಗ ತ್ಯಾಜ್ಯ ಒಮ್ಮೆ ಬಂತು ಅಂತಂದಾಗ ಅದನ್ನ ನಿರ್ವಹಣೆ ಮಾಡಿ ಅದನ್ನ ಪುನರ್ ಬಳಕೆ ಮಾಡಬೇಕು ಹೆಂಗ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ. ಮುಖ್ಯಾಂಶಗಳು: ಮಾಲಿನ್ಯ ನಿಯಂತ್ರಣ, ತ್ಯಾಜ್ಯ ನಿರ್ವಹಣೆ, ಪರಿಸರ ಸಂಬಂಧಿ ತರಬೇತಿ ಕೈಗೊಳ್ಳುವ. ಇದು ಕಂಪನಿಯ ನಿರ್ವಹಣಾ ಮಂಡಳಿಗೆ ಪರಿಸರ ಸಂಬಂಧಿ ಸಲಹೆ ಮಾಹಿತಿಗಳನ್ನು ನೀಡುವ ವ್ಯವಸ್ಥೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಕಂಪನಿಗೆ ಸಂಬಂಧಪಟ್ಟ ಪರಿಸರ ಸಂಬಂಧಿ ವಿಷಯಗಳನ್ನು ನೋಡಿಕೊಳ್ಳುವ ಒಂದು ನಿಯಮಬದ್ಧ ವ್ಯವಸ್ಥೆ ಇದು. ಕಂಪನಿಯು ಉತ್ಪನ್ನಗಳಿಂದ
ಸದ್ಯಕ್ಕೆ ಮತ್ತು ಭವಿಷ್ಯದಲ್ಲಿ ಪರಿಸರದ ಮೇಲಾಗುವ ಪರಿಣಾಮಗಳನ್ನು ಅವಲೋಕಿಸಿ ಅವುಗಳ ಪರಿಹಾರಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಕಂಪನಿಯ ಪಾಲುದಾರರು ಮತ್ತು ಉತ್ಪನ್ನಗಳ ಸರಬರಾಜುದಾರರು ತಮ್ಮದೇ ಆದ ಪರಿಸರ ನಿರ್ಮಾಣ ವ್ಯವಸ್ಥೆಯನ್ನು ನಿರ್ಮಿಸುತ್ತೆ ಪ್ರೋತ್ಸಾಹಿಸುತ್ತದೆ. ಕಂಪನಿಯ ಉದ್ಯೋಗಿಗಳಿಗೆ ತಮ್ಮ ಕಾರ್ಯದಲ್ಲಿ ಪರಿಸರ ಸಂಬಂಧಿ ಜವಾಬ್ದಾರಿ ಹಂಚುತ್ತದೆ. ಇದಕ್ಕಾಗಿ ಬೇಕಾದ ತರಬೇತಿಯನ್ನು ಕೊಡುತ್ತದೆ. ಇದು ಪರಿಸರದ ಮೇಲೆ ನಾವು ನಿಯಂತ್ರಣ ಹೊಂದಿದ ನಮ್ಮ ಆರೋಗ್ಯದ ಮೇಲೆ ಮೇನ್ ಪರಿಣಾಮ ಆಗುವುದಂದ್ರೆ ಶ್ವಾಸಕೋಶದ ಮೇಲೆ ಪರಿಣಾಮ ಆಗ್ತದೆ. ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಬರುವಂತದ್ದು ಹೊಗೆ, ಆ ಹೊಗೆದೊಳಗೆ ನೋಡ್ರಿ ಮಿಥೇನ್ ಜಾಸ್ತಿ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ. ಈಗ ಉದಾಹರಣೆಯಾಗಿ ನಾವೆಲ್ಲ ಇಂಡಸ್ಟ್ರಿದವ್ರು ಕರೆದು ನಾವು ಇವತ್ತು ಕಾರ್ಯಾಗಾರ ಮಾಡಾಕ್ಬೇಕು. ಬಿಜಾಪುರ ಮಹಾನಗರ ಪಾಲಿಕೆ ಇದರಲ್ಲಿ ಬರುವಂತ ತ್ಯಾಜ್ಯ ವಿಲೇವಾರಿ ಏನಿದೆ, ಇಂಡಸ್ಟ್ರಿ ಎಷ್ಟು ದುಷ್ಪರಿಣಾಮ ಅಂತಂದ್ರೆ ಅಲ್ಲಿ ಬ್ಯಾಸಿಕ್ ಬಂತು ಅಂತಂದ್ರ ಆಟೋಮೆಟಿಕ್ಲಿ ಏನ್ ವೇಸ್ಟ್ ಹೋಗುದಂತರ ಒಂದ್ರ ಮ್ಯಾಗ ಬಿದ್ದ ಮ್ಯಾಗ ಅಲ್ಲಿ ಆಟೋಮೆಟಿಕ್ಲಿ ಬೆಂಕಿ ಹತ್ತದ್ರ ಆ ಬೆಂಕಿ ಎಷ್ಟು ವಿಷಕಾರಿ ಇರ್ತದಲ್ರಿ, ಅದ್ರೊಳಗೆ ಮಿಥೇನ್ ತಯಾರಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ತಯಾರಾಗುವುದಲ್ಲೇ ಅಲ್ಲಿ ಬಾಗಿನಾಗ ತಿರುಗಾಡುವಂತ ಕಾರ್ಮಿಕರು, ವ್ಯಾಪಾರಸ್ಥರು ಅಂದ್ರೆ KTP ಮೊದಲೇ ವ್ಯಾಪಾರಸ್ಥರ ಸಂಘ ಕನ್ನಡ ಭಜನ ಈಚೆ ಕಡೆ ಇಂಡಸ್ಟ್ರಿ ಏರಿಯಾ ಅದ, ಅಲ್ಲಿ ಯಾವುದು ವಾಹನ ಹೋಗಕ್ಕೆ ಸಾಧ್ಯ ಹೊಗೆ ಇರ್ತದೆ. ಆ ಹೊಗೆ ಎಷ್ಟು ಒಳಗೆ ಅನ್ಸೋದಕ್ಕೆ ನನ್ನ ಸುಂದರವಾದ ಪುಟ್ಟಿ ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.